ಈ 4 ಸ್ಕಾಲರ್ಶಿಪ್ಗಳಿಗೆ ನೀವು ಅಪ್ಲೈ ಮಾಡುವುದರ ಮೂಲಕ ನೀವು ಒಳ್ಳೆಯ ಮೊತ್ತದ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಬೋದು. ಹಾಗೆ ಇವತ್ತಿನಿಂದಲೇ ಅರ್ಜಿ ಹಾಕೋದಕ್ಕೆ ಶುರು ಮಾಡಿ. ಯಾಕೆಂದರೆ ಕೆಲವೊಂದು ಸ್ಕಾಲರ್ಶಿಪ್ಗೆ ಟೈಮ್ ಜಾಸ್ತಿ ಇಲ್ಲದಿರೋದ್ರಿಂದ ಬೇಗನೆ ಅರ್ಜಿ ಹಾಕಿ ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹಾಗೆ ನೀವು ಇಲ್ಲಿ ಬೈಂದೂರು ಆಸುಪಾಸಿನವರು ಆದರೆ ಒಂದು ಫೋನ್ ನಂಬರ್ ಸಹಿತ ಕೊಟ್ಟಿದ್ದೀನಿ. ಅವ್ರ ಹತ್ರ ವಿಚಾರಣೆ ಮಾಡಿ ಏನೇನು ಬೇಕು ಅಂತ ಹೇಳಿ ಅವರನ್ನೇ ಕೇಳಿ ನೀವು ಅಲ್ಲಿಗೆ ಹೋಗಿ GR ಎಂಟರ್ಪ್ರೈಸಸ್ ಬೈಂದೂರು ಅಂತೇಳಿ ಹೇಳಿ ಅವ್ರ ಫೋನ್ ನಂಬರ್ ಸಹಿತ ಹಾಕಿದ್ದೀನಿ. ವೆಲ್ಕಮ್ ಟು ನ್ಯೂ ವರ್ಲ್ಡ್. ಮೊದಲ ಸ್ಕಾಲರ್ಶಿಪ್ ಬಗ್ಗೆ ನೋಡೋದಾದರೆ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ 2026-27 ಇದನ್ನು ಮೊನ್ನೆ ಆಗಸ್ಟ್ 10ರಿಂದಲೇ ಅರ್ಜಿನ ಪ್ರಾರಂಭ ಮಾಡಿದ್ದಾರೆ. ಹಾಗೆ ಕೊನೆಯ ಡೇಟು ಕೂಡ ಆಗಸ್ಟ್ 31, 2026 ಅಂದರೆ ಇದೇ ತಿಂಗಳ 31ನೇ ತಾರೀಕು ಅರ್ಜಿ ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅಪ್ಲೈ ಮಾಡಿ. ಯಾರ್ಯಾರು ಅರ್ಹರು ಹಾಗೆ ಏನೇನು ಬೇಕು ಅಂತ ಕೂಡ ನಾನು ಹೇಳ್ತೀನಿ. ಹಾಗೆ ಕೆಲವೊಂದಷ್ಟು ಇದರಲ್ಲಿ ಡೀಟೇಲ್ಸ್ ಸಿಗಲಿಲ್ಲ ಅಂತ ಹೇಳಿದರೆ ನೀವು ಇಲ್ಲಿ ಮೇಲ್ ಸ್ಕ್ರೀನಲ್ಲಿ ನಂಬರ್ ಕಾಣುತ್ತೆ ಅಲ್ವಾ, 9036622546 ಈ ನಂಬರ್ಗೆ ಕಾಲ್ ಮಾಡಿ. ನೀವು ಬೈಂದೂರು ಆಸುಪಾಸಿನವರಾದರೆ ಈ ನಂಬರ್ಗೆ ಕಾಲ್ ಮಾಡಿ ನೀವು ತಿಳ್ಕೊಳ್ಬೋದು. ಹಾಗಾದರೆ ಇದು ಯಾರಿಗೆ ಸಿಗುತ್ತೆ ಅನ್ನೋದಾದರೆ ಸರ್ಕಾರಿ ಶಾಲೆ ಹಾಗೂ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಇದೀಗ ಮೊದಲ ವರ್ಷದ ಸರ್ಕಾರಿ ಅಥವಾ ಖಾಸಗಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯರಿಗೆ ಅವಕಾಶ. ಅಂದರೆ ನೀವು ಸರ್ಕಾರಿ ಶಾಲೆಯಲ್ಲಿ ಓದಿರಬೇಕು. ನೀವು ಏನಾದರೂ ಇವಾಗ ಪದವಿ ಶಿಕ್ಷಣನ ಪಡಿತಾ ಇದ್ದರೆ ಅವರು ಇವಾಗ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಸರ್ಕಾರಿ ಶಾಲೆಯಲ್ಲಿ ಓದಿದರೆ ಮಾತ್ರ. ನೆನ್ಪಿಟ್ಕೊಳ್ಳಿ, ನೀವು ಇವಾಗ ಪದವಿನ ಪ್ರೈವೇಟಲ್ಲೂ ಮಾಡ್ತಿರ್ಬೋದು, ಗೌರ್ಮೆಂಟಲ್ಲೂ ಮಾಡ್ತಾ ಇರ್ಬೋದು. ಆದರೆ ನಿಮ್ಮ ಪ್ರೌಢ ಶಿಕ್ಷಣ ಅಂದರೆ 10ನೇ ಮತ್ತು 12ನೇ ತರಗತಿಯನ್ನು ನೀವು ಸರ್ಕಾರಿ ಶಾಲೆಯಿಂದಲೇ ಅಥವಾ ಸರ್ಕಾರಿ ಕಾಲೇಜಿನಿಂದಲೇ ಪೂರ್ಣಗೊಳಿಸಿರಬೇಕು. ಹಾಗೆ ಇವಾಗ ನೀವು ಪದವಿ ಶಿಕ್ಷಣವನ್ನು ಸರ್ಕಾರಿಯಲ್ಲೂ ಮಾಡ್ತಾ ಇರ್ಬೋದು ಅಥವಾ ಖಾಸಗಿ ಅಂದರೆ ಪ್ರೈವೇಟ್ ಕಾಲೇಜಿನಲ್ಲೂ ಕೂಡ ನೀವು ಮಾಡ್ತಾ ಇರ್ಬೋದು. ಆದರೆ ಪದವಿಯ ಮೊದಲ ವರ್ಷದಲ್ಲಿ ನೀವು ಪ್ರವೇಶ ಪಡೆದಿರಬೇಕು. ಅಂದರೆ ನೀವು ಡಿಗ್ರಿಗೆ ಅಥವಾ ಇವಾಗ ಪದವಿ ಯಾವ್ದು ಮಾಡ್ತಾ ಇದ್ದೀರಾ ಅದರಲ್ಲಿ ನೀವು ಅಡ್ಮಿಷನ್ ಆಗಿರಬೇಕು. ಹಾಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋದಾದರೆ ವರ್ಷಕ್ಕೆ 30,000ರಂತೆ, 3 ವರ್ಷಕ್ಕೆ 90,000 ಆಯಿತು. ಆದರೆ ಈ ಪ್ರತಿ ವರ್ಷಕ್ಕೆ 30,000ನ ಒಂದೇ ಸಲ ಕೊಡೋದಿಲ್ಲ. ಇದನ್ನು 2 ಕಂತುಗಳಲ್ಲಿ ಕೊಡ್ತಾರೆ. ಫಸ್ಟಿಗೆ ಒಂದು 15,000, ನೆಕ್ಸ್ಟ್ ಒಂದು 15,000, ಒಟ್ಟು 1 ವರ್ಷದಲ್ಲಿ ಒಟ್ಟು 30,000 ಆಯಿತಾ. ಹೀಗೆ ಒಟ್ಟು 6 ಕಂತುಗಳಲ್ಲಿ ನಿಮಗೆ 3 ಪದವಿಯ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಒಟ್ಟು 90,000 ಆಗುತ್ತೆ 3 ವರ್ಷಕ್ಕೆ. ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಇಲ್ಲಿ ಇಮೇಜನ್ನು ಓದ್ಬೋದು, ಹಾಗೆ ಕಾಲ್ ಮಾಡಿ ಕೇಳ್ಬೋದು. ಇವಾಗ ನೆಕ್ಸ್ಟ್ ಸ್ಕಾಲರ್ಶಿಪ್ ನೋಡೋದಾದರೆ SPI ಆಶಾ ಸ್ಕಾಲರ್ಶಿಪ್. ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು? ಕ್ಲಾಸ್ 9ರಿಂದ 12ರ ತನಕ, ಹಾಗೆ UG, PG, MBBS, IIT, IIM ಆ್ಯಂಡ್ ಓವರ್ಸೀಸ್ PG ಸ್ಟೂಡೆಂಟ್ಸ್ಗಳು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಎಲ್ಲರಿಗೂ ಅವಕಾಶ ಇದೆ ಅಪ್ಲೈ ಮಾಡೋದಕ್ಕೆ. ಆದರೆ ಮೆರಿಟ್ ಮೇಲೆ ಕೊಡ್ತಿದ್ದಾರೆ. ಇಲ್ಲಿ ಮಾರ್ಕ್ಸ್ ಎಷ್ಟಿರಬೇಕು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಮಾರ್ಕ್ಸ್ 75% ಇರಬೇಕು. ಆದರೆ SC ST ಸ್ಟೂಡೆಂಟ್ಸ್ಗಳಿಗೆ 65% ಇದೆ. SC ST ಸ್ಟೂಡೆಂಟ್ಸ್ಗಳು 65%ಅನ್ನು ತೆಗೆದಿರಬೇಕು, ಅದಕ್ಕಿಂತ ಎಬೋ ಇರಬೇಕು. ಹಾಗೆ PWBD ಸ್ಟೂಡೆಂಟ್ಸ್ಗಳು 60% ಮಾರ್ಕ್ಸನ್ನು ತೆಗೆದಿರಬೇಕು. ಓಕೆ, ಇವಾಗ ಇನ್ಕಮ್ ಎಷ್ಟಿರಬೇಕು ಅಂತ ನೋಡೋಣ. ಅಪ್ ಟು 3 lakh ಪರ್ ಆ್ಯನಮ್ ಸ್ಕೂಲ್ ಸ್ಟೂಡೆಂಟ್ಸ್ಗೆ, ಹಾಗೆ ಅಪ್ ಟು 5 lakh ಪರ್ ಆ್ಯನಮ್ ಹೈಯರ್ ಎಜುಕೇಷನ್ಗೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಇಷ್ಟೇ ಇರಬೇಕು. 3 lakh ಹಾಗೆ 6 lakh, 5 lakh ಅಲ್ಲ 6 lakh. ಹಾಗೆ UG PG ಸ್ಟೂಡೆಂಟ್ಸ್ ಮಸ್ಟ್ ಸ್ಟಡಿ ಇನ್ ಟಾಪ್ 300 NIRF ಆರ್ NAACA+ ಇನ್ಸ್ಟಿಟ್ಯೂಷನ್ ಆಗಿರಬೇಕು. ಹಾಗೆ ಇನ್ನೂ ಕೂಡ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳೋದಾದರೆ ಇಲ್ಲಿ ಓದಿ ನೀವು ತಿಳ್ಕೊಳ್ಬೋದು. ನಾನು ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಮತ್ತು ಮುಂದೆ IIM ಸ್ಟೂಡೆಂಟ್ಸ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಹಾಗೆ MBBS ಅವರಿಗೆ ಏನಿರಬೇಕು ಅಂತ ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ಓಕೆ, ಇವಾಗ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಏನು ಅಂದರೆ ಎಷ್ಟು ಸಿಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ಕ್ಲಾಸ್ 9 to 12 ಅವರಿಗೆ 15,000 ಪರ್ ಆ್ಯನಮ್, 15,000 ಪರ್ ಆ್ಯನಮ್. ಹಾಗೆ UG ಗ್ರ್ಯಾಜುಯೇಷನ್ಗೆ 75,000 ಪರ್ ಆ್ಯನಮ್. ಹಾಗೆ PG ಗ್ರ್ಯಾಜುಯೇಷನ್ಗೆ 1.5 lakh 1.5 ಲಕ್ಷ ಪರ್ ಆ್ಯನಮ್. ಆ್ಯಂಡ್ MBBS ಹಾಗೆ IIT ಸ್ಟೂಡೆಂಟ್ಸ್ಗಳಿಗೆ 2 lakhs ಪರ್ ಆ್ಯನಮ್. ಮತ್ತು IIM ಸ್ಟೂಡೆಂಟ್ಸ್ಗಳಿಗೆ 5 lakh ಪರ್ ಆ್ಯನಮ್. ಮತ್ತು ಓವರ್ಸೀಸ್ PG
15 lakh ಪರ್ ಆ್ಯನಮ್. ಓಕೆ, ಇವಾಗ ನೀವು ಇದನ್ನು ನೋಡಿ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಅಪ್ಲೈ ಮಾಡಬೇಕು, ಪ್ಲೀಸ್ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಿಕೊಳ್ಳಿ. ಓಕೆ, ಇವಾಗ 3ನೇ ಸ್ಕಾಲರ್ಶಿಪ್ ಪರಿವರ್ತನ್ ಸ್ಕಾಲರ್ಶಿಪ್. ಇದನ್ನು 1ನೇ ಕ್ಲಾಸ್ನಿಂದ PG ವಿದ್ಯಾರ್ಥಿಗಳಿಗೆ ಭರ್ಜರಿಯಾಗಿ ಅವಕಾಶನ ಕೊಟ್ಟಿದ್ದಾರೆ. ಇದರ ಸ್ಕಾಲರ್ಶಿಪ್ ಗರಿಷ್ಠ 75,000ವರೆಗೆ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ. ಓಕೆ, ಅರ್ಹತೆ ನಾನು ಆವಾಗಲೇ ಹೇಳಿದಾಗೆ 1ರಿಂದ 12ನೇ ತರಗತಿ ಡಿಪ್ಲೊಮಾ, ITI, ಪಾಲಿಟೆಕ್ನಿಕ್, UG ಆ್ಯಂಡ್ PG ವಿದ್ಯಾರ್ಥಿಗಳು. ಹಾಗೆ ಕನಿಷ್ಠ 55% ಅಂಕ ಪಡೆದಿರಬೇಕು, 55%. ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆಯಾಗಿರಬೇಕು. ಭಾರತೀಯ ನಾಗರಿಕರು ಮಾತ್ರ ಅರ್ಹರು. ಕಳೆದ 3 ವರ್ಷಗಳಲ್ಲಿ ವೈಯಕ್ತಿಕ ಅಥವಾ ಕುಟುಂಬದ ಸಂಕಷ್ಟ ಅನುಭವಿಸಿದವರಿಗೆ ಮೊದಲ ಆದ್ಯತೆ, ಸ್ವಲ್ಪ ಆದ್ಯತೆ ಅವರಿಗೆ ಜಾಸ್ತಿ ಇರುತ್ತದೆ. ಹಾಗೆ ಉಳಿದವರಿಗೆ ಸಿಗುವುದಿಲ್ಲ ಅಂಥೇಳಿ ಏನಿಲ್ಲ, ಸಿಗತ್ತೆ. ಎಲ್ಲರೂ ಕೂಡ ಅಪ್ಲೈ ಮಾಡಿ. ಹಾಗೆ ಇವಾಗ ಎಷ್ಟು ಸಿಗುತ್ತೆ ಅಂತ ನೋಡೋಣ. 1ರಿಂದ 6ನೇ ತರಗತಿಯವರಿಗೆ 15,000, 7ರಿಂದ 12ನೇ ತರಗತಿಯವರಿಗೆ 18,000, ಡಿಪ್ಲೊಮಾ, ITI, ಪಾಲಿಟೆಕ್ನಿಕ್ನವರಿಗೆ 18,000, UG ಜನರಲ್ಗೆ 30,000, UG ಪ್ರೊಫೆಷನಲ್ ಆಗಿ ತಗೊಂಡವರಿಗೆ 50,000, PG ಜನರಲ್ಗೆ 35,000, PG ಪ್ರೊಫೆಷನಲ್ಗೆ 75,000. ಹಾಗೆ ಕೊನೆಯ ದಿನಾಂಕ ಇದು ಕೂಡ ಆಗಸ್ಟ್ 31. ಓಕೆ, ಇವಾಗ ನೆಕ್ಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ. ಪ್ಲೀಸ್ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. ಪರ್ಸೆಂಟೇಜು ಕೂಡ ಜಾಸ್ತಿ ಕೇಳಲಿಲ್ಲ, 55, 60, 65, 75 ಇಷ್ಟೇ ಕೇಳ್ತಾ ಇರೋದು. ಇದು ಎಲ್ಲರೂ ತೆಗೆಯುವಂಥ ಮಾರ್ಕ್ಸೇ ಅಲ್ವಾ, ಗೊತ್ತು. ಕೆಲವರಿಗೆ ತುಂಬ ಕಷ್ಟ ಆಗುತ್ತೆ, ಅಂದರೆ MBBS ಅಂಥವರಿಗೆಲ್ಲ ತುಂಬ ಟಫ್ ಇರುತ್ತೆ, ಅಂಥವರಿಗೆ ಕಷ್ಟ ಆಗುತ್ತೆ. ಬಟ್ ಅಂಥವರೆಲ್ಲ ಮಾಡ್ತಿರೋರು ಯಾರು? ಬ್ರಿಲಿಯಂಟ್ ಸ್ಟೂಡೆಂಟ್ಸ್ಗಳೇ ಅಲ್ವಾ. ನನ್ನ ಪ್ರಕಾರ ಎಲ್ಲರೂ ಕೂಡ ತೆಗೆದಿರ್ತಾರೆ. ಪ್ರತಿಯೊಬ್ಬರು ಟ್ರೈ ಮಾಡಿ ಪ್ಲೀಸ್. ಓಕೆ, 4 ಕೊನೆಯ ಸ್ಕಾಲರ್ಶಿಪ್ SSP ಸ್ಕಾಲರ್ಶಿಪ್. ಇದನ್ನು ಕೂಡ ಫಸ್ಟ್ ಸ್ಟ್ಯಾಂಡರ್ಡಿಂದ PUC ತನಕನೂ ಕೂಡ ನೀವು ಅಪ್ಲೈ ಮಾಡಬಹುದು. ಬೇಕಾಗುವ ದಾಖಲೆಗಳೇನು? ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಫೋನ್ ನಂಬರ್ ಮತ್ತು ID ಕಾರ್ಡ್, ಹಾಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಬೇಕು. ಎಲ್ಲದಕ್ಕೂ ಕೂಡ ಇದಿಷ್ಟು ಬೇಕು. ಕೆಲವೊಂದಕ್ಕೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಸಹಿ, ಮತ್ತು ನೀವು ಹಿಂದಿನ ವರ್ಷ ಪಡೆದ ಮಾರ್ಕ್ಸ್ ಕಾರ್ಡ್, ಹಿಂದಿನ ವರ್ಷ ನೀವು ಯಾವುದರಲ್ಲಿ ಓದ್ತಾ ಇದ್ದೀರಾ ಅದರ ಮಾರ್ಕ್ಸ್ ಕಾರ್ಡ್ ಬೇಕು. ಹಾಗೆ ಈ ವರ್ಷ ಯಾವುದರಲ್ಲಿ ಓದುತ್ತಾ ಇದ್ದೀರಾ ಅದರ ಪ್ರವೇಶದ ಲೆಟ್ರ್ ಬೇಕು. ಲೆಟ್ರ್ ಅಥವಾ ಪ್ರವೇಶ ಶುಲ್ಕ ಪಾವತಿಸಿದ ರಶೀದಿ ಇಂಥದ್ದು ಬೇಕು. ಹಾಗೆ ನಾನು ಹಿಂದಿನ ಒಂದು ಸ್ಕಾಲರ್ಶಿಪ್ಪಲ್ಲಿ ಹೇಳಿದ್ದೆ, ಪರಿವರ್ತನ್ ಸ್ಕಾಲರ್ಶಿಪ್ಪಲ್ಲಿ ಸಂಕಷ್ಟದ ಪುರಾವೆ ಬೇಕು ಅಂತ ಹೇಳಿದರೆ, ನೀವು ಕಷ್ಟದಲ್ಲಿರುವವರಿಗೆ ಅವರು ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ವಾ. ಹಾಗಾಗಿ ಅದಕ್ಕೆ ನೀವು ಒಂದು ವೇಳೆ ನಿಮ್ಮ ಅಪ್ಪ ಅಮ್ಮ ಎಂಪ್ಲಾಯಿಗಳಾಗಿದ್ದರೆ ಅದರ ಲೆಟರ್ ಬೇಕು. ಅಥವಾ ಮೆಡಿಕಲ್ ಏನಾದರೂ ಸಮಸ್ಯೆ ಇದ್ದರೆ ನಿಮಗೆ ಅಥವಾ ನಿಮ್ಮ ಪೇರೆಂಟ್ಸಿಗೆ ಮೆಡಿಕಲ್ ಏನಾದರೂ ಸಂಕಷ್ಟದಿಂದ ಇದ್ದರೆ ಅದ್ರ ರಿಪೋರ್ಟ್ ಬೇಕು. ಹಾಗೆ ಸಿಂಗಲ್ ಪೇರೆಂಟ್ ಆಗಿದ್ದರೆ ಅವರಿಗೂ ಕೂಡ ಮೊದಲ ಆದ್ಯತೆ ಇದೆ. ಹಾಗೆ ಯಾವ ರೀತಿಯಲ್ಲಿ ನೀವು ಸಂಕಷ್ಟನ ಎದುರಿಸ್ತಾ ಇದ್ದೀರಾ ಅದರ ಪುರಾವೆಗಳು ಬೇಕಾಗಿರುತ್ತೆ. ಇನ್ನೂ ಡೀಟೇಲ್ ಆಗಿ ಬೇಕು ಅಂತ ಹೇಳಿದರೆ ನೀವು ಇದರಲ್ಲಿ ನಾವು ಇಮೇಜ್ ಕೊಟ್ಟಿದ್ರಲ್ಲಿ ಪ್ರತಿಯೊಂದು ಇದೆ. ಇಲ್ಲಿ ನೋಡಿ, SSP ಪ್ರಿ ಮ್ಯಾಟ್ರಿಕ್ 1ರಿಂದ 10 ಯಾವ್ಯಾವ ಸ್ಕಾಲರ್ಶಿಪ್ಗೆ ಯಾರ್ಯಾರು ಅರ್ಹರು ಅಂತ ಹೇಳಿ ಹಾಕಿದ್ದೀನಿ ನೋಡಿ. ಇದನ್ನು ಕೂಡ ನೀವು ಓದ್ಕೊಳ್ಬೋದು. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ. ಯಾರ್ಯಾರಿಗೂ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ. ಹಾಗೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟ ಯಾವುದೇ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.